ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿಯೇ ಹೇಗೆ ಸುಲಭವಾಗಿ ಪನ್ನೀರ್ ಮಾಡೋದಂತ ಹೇಳಿ ತಿಳಿಸಿಕೊಡುತ್ತೇನೆ. ಮನೆಯಲ್ಲಿಯೇ ತುಂಬ ಈಸಿಯಾಗಿ ಸುಲಭವಾಗಿ ಹೆಲ್ದಿಯಾಗಿರುವಂಥ ನಾವು ಪನ್ನೀರನ್ನ ತಯಾರಿಸ್ಬೋದು. ನಾನಿಲ್ಲಿ ಅರ್ಧ ಪಾಕೆಟ್ ನಂದಿನಿ ಹಾಲನ್ನು ತೆಗೆದುಕೊಂಡಿದ್ದೇನೆ. ಆ ಹಾಲು ಏನಾಗಿತ್ತಪ್ಪ ಅಂದ್ರೆ ಆಲ್ರೆಡಿ ನಾನು ಬಿಸಿ ಮಾಡಬೇಕಾದ್ರೆ ಸ್ವಲ್ಪ ಒಡೆದು ಹೋಗ್ಬಿಟ್ಟಿತ್ತು. ಹಾಗಾಗಿ ಅದೇ ಹಾಲನ್ನು ಉಪಯೋಗಿಸ್ಕೊಂಡು ನಾನು ಪನ್ನೀರನ್ನ ತಯಾರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಹಾಲು ಯಾವ ರೀತಿಯಾಗಿ ಗಟ್ಟಿಯಾಗಿ ಒಡೆದು ಹೋಗಿದೆ ಅಂತೇಳಿ. ಈ ರೀತಿಯಾಗಿ ಏನಾಗಿತ್ತಂದ್ರೆ ಹಾಲು ಕೆಟ್ಟಿತ್ತು. ಇದೇ ಒಂದು ಹಾಲಿನಿಂದ ನಾವು ಏನು ಮಾಡ್ಬೋದು, ಪನ್ನೀರನ್ನ ತಯಾರಿಸ್ಬೋದು. ಪನ್ನೀರ್ ಮಾಡುವಾಗ ನೀವು ಫ್ರೆಶ್ ಆಗಿರೋವಂಥ ಒಂದು ಲೀಟ್ರ್ ಅಥವಾ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡು ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕಿಡ್ರಿ. ಆ ಬಿಸಿ ಮಾಡುವಂತಹ ಒಂದು ಹಾಲಿಗೆ ಏನು ಮಾಡ್ಬೇಕಂದ್ರೆ ಒಂದು 2ರಿಂದ 3 ನಿಂಬೆಹಣ್ಣಿನ ರಸನ ಆ ಒಂದು ಬಿಸಿ ಹಾಲಿಗೆ ಹಾಕಬೇಕು. ಆವಾಗ ಏನಾಗುತ್ತೆ ಅಂದ್ರೆ ಹಾಲು ಒಡೆಯುತ್ತೆ. ಆ ರೀತಿಯಾಗಿ ಹಾಲು ಒಡೆದಾಗ ನಾವು ಪನ್ನೀರನ್ನ ಅದರಿಂದ ಸುಲಭವಾಗಿ ತಯಾರಿಸ್ಬೋದು. ನಾನಿಲ್ಲಿ ಹಾಲಿಗೆ ಯಾವುದೇ ರೀತಿಯಾಗಿ ನಿಂಬೆಹಣ್ಣಿನ ರಸವನ್ನು ಉಪಯೋಗಿಸಿಲ್ಲ. ಯಾಕಂದರೆ ನಾನು ಹಾಲಿಗೆ ಬಿಸಿ ಮಾಡ್ತಾ ಇದ್ದಾಗ ಏನಾಗಿತ್ತಂದ್ರೆ ಆಲ್ರೆಡಿ ಹಾಲು ಒಡೆದಿತ್ತು. ಅದೇ ಹಾಲನ್ನು ಉಪಯೋಗಿಸಿ ಪನ್ನೀರನ್ನ ತಯಾರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಹಾಲು ಗಟ್ಟಿಯಾಗಿ ಒಡೆದಿದೆ ಅಂತ. ಈ ರೀತಿಯಾಗಿ ಹಾಲು ಗಟ್ಟಿಯಾಗಿತ್ತಂದ್ರೆ ಪನ್ನೀರು ತುಂಬ ಚೆನ್ನಾಗಿ ಬರುತ್ತೆ. ನಂತರ ಈ ರೀತಿಯಾಗಿ ಗಟ್ಟಿಯಾಗಿ ಬಂದಂತಹ ಭಾಗವನ್ನು ಏನು ಮಾಡಬೇಕಂದ್ರೆ ನಾವು ಒಂದು ಕಾಟನ್ ಬಟ್ಟೆಯೊಳಗೆ ಹಾಕೋಬೇಕು. ನೋಡಿರಿ, ಚಮಚದ ಸಹಾಯದಿಂದ ನಾನು ಯಾವ ರೀತಿಯಾಗಿ ಗಟ್ಟಿ ಭಾಗವನ್ನು ತೆಗೆದುಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಂತೇಳಿ. ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆಗೆ ಆ ಒಂದು ಒಡೆದಿರುವಂಥ ಹಾಲನ್ನು ಗಟ್ಟಿಯಾದ ಭಾಗವನ್ನು ಹಾಕ್ಕೊಳ್ಬೇಕು. ಅದರಲ್ಲಿರುವಂಥ ನೀರಿನ ಅಂಶವನ್ನು ಬಿಟ್ಟು ಉಳಿದಂಥ ಎಲ್ಲ ಗಟ್ಟಿ ಭಾಗವನ್ನು ಈ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡೆ ನಾನು. ಆನಂತರ ಏನು ಮಾಡ್ತೀನಪ್ಪ ಅಂದರೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಸಾಧ್ಯ ಏನು ಮಾಡ್ತೀನಿ ಅಂದ್ರೆ ಅದರಲ್ಲಿರುವಂತಹ ನೀರನ್ನು ಹೊರ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಕೈಯನ್ನು ಬಳಸಿ ಅದನ್ನೇನು ಮಾಡ್ತೀನಿ ಅಂದರೆ ಹಿಂಡ್ತಾ ಇದ್ದೀನಿ. ಆ ರೀತಿ ಹಿಂಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅದರಲ್ಲಿರುವಂತಹ ನೀರಿನ ಅಂಶ ಪೂರ್ತಿಯಾಗಿ ಹೊರ ಹೋಗುತ್ತೆ. ಅದರೊಳಗೆ ನೀರಿನ ಅಂಶ ಇತ್ತಂತಂದ್ರೆ ಪನ್ನೀರ್ ಏನಪ್ಪ ಅಂದ್ರೆ ಗಟ್ಟಿಯಾಗಿ ಚೆನ್ನಾಗಿ ಬರೋಂಗಿಲ್ಲ. ಹಾಗಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲವನ್ನು ನಾವು ತೆಗಿಬೇಕು. ನೀರಿನ ಅಂಶ ಎಲ್ಲ ತೆಗೆದ್ಮೇಲೆ ಈ ರೀತಿಯಾಗಿ ಗಟ್ಟಿ ಆಗುತ್ತೆ. ಅದನ್ನು ನೀವು ನಿಮ್ಮ ಮನೇಲಿ ಏನಾದರೂ ಪನ್ನೀರನ್ನ ರೆಡಿ ಮಾಡುವಂಥ ಪ್ಲೇಟ್ಸ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ನೀವು ಅದರ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಾಗಿ ಶೇಪಲ್ಲಿ ಇಡ್ಬೋದು. ಇಲ್ಲಪ್ಪ ನನಗೆ ನಮ್ಮ ಮನೇಲಿ ಯಾವುದೇ ರೀತಿಯಾಗಿ ಪನ್ನೀರ್ ಪ್ಲೇಟ್ ಇಲ್ಲ ಅಂದ್ರೆ ಈ ಒಂದು ಬಟ್ಟೆಯಲ್ಲಿ ಏನು ಮಾಡ್ಬೇಕಾದ್ರೆ ಮಡಚಿ ಇಡಬೇಕು. ಅಲ್ಲಿ ನೀರಿನ ಅಂಶ ಇತ್ತು ಅಂತಂದ್ರೆ ಪನ್ನೀರು ಚೆನ್ನಾಗಿ ಗಟ್ಟಿಯಾಗಿ ಬರೋಂಗಿಲ್ಲ. ಹಾಗಾಗಿ ಯಾವುದೇ ರೀತಿಯಾಗಿ ನೀರಿನ ಅಂಶ ಇಲ್ಲದೇ ರೀತಿಯಾಗಿ ನೋಡ್ಕೋಬೇಕು. ಈ ರೀತಿಯಾಗಿ ನಾನು ಕಾಟನ್ ಬಟ್ಟೆಯಲ್ಲಿ ನೀರನ್ನು ತೆಗೆದು ಅದನ್ನು ಈ ರೀತಿಯಾಗಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ಹರಡ್ಕೊಂಡು ಮತ್ತು ವಾಪಸ್ ಏನು ಮಾಡ್ತಾ ಇದ್ದೀನಿ ಅದನ್ನು ಮಡಿಸ್ತಾ ಇರ್ತೇನೆ. ಈ ರೀತಿಯಾಗಿ ಮಡಿಸಿ ಅದರ ಮೇಲೆ ಏನಪ್ಪ ಅಂದ್ರೆ ಒಂದು ಪ್ಲೇಟನ್ನು ಮುಚ್ಚಬೇಕು. ಆನಂತರ ಅದರ ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಾರವಾದಂಥ ಒಂದು ವಸ್ತುವನ್ನು ಇಡಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲೆ ಏನು ಮಾಡ್ತೀನಿ ಅಂದ್ರೆ ಮನೆಯಲ್ಲಿರುವಂಥ ಒಂದು ಕಲ್ಲನ್ನು ಉಪಯೋಗಿಸ್ಕೊಂಡು ಅದರ ಮೇಲೆ ಇಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಭಾರವಾದಂಥ ವಸ್ತುವನ್ನು ಇಟ್ಟು ಅದರ ಮೇಲೆ ಹಾಗೇ ಬಿಡಬೇಕು. ನಂತರ ಅದನ್ನು ನಾನು 3ರಿಂದ 4 ತಾಸು ರೆಫ್ರಿಜಿರೇಟರ್ ಒಳಗೆ ಇಟ್ಟಿದ್ದೆ. ಆನಂತರ ತೆಗೆದೆ. ನೋಡು, ಇವಾಗ ಏನಾಗಿತ್ತಪ್ಪ ಅಂದ್ರೆ ಆ ಒಂದು ಪನ್ನೀರು ಪೂರ್ತಿಯಾಗಿ ಗಟ್ಟಿಯಾಗೈತಿ. ಆನಂತರ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಚಾಕುವಿನ ಸಹಾಯದಿಂದ ಆ ಒಂದು ಪನ್ನೀರನ್ನ ಕಟ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು ಪನ್ನೀರನ್ನು. ನಾನೇನಪ್ಪ ಅಂದರೆ ಈ ಒಂದು ಚೌಕಾಕಾರದಲ್ಲಿ ಈ ಒಂದು ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾವು ಸುಲಭವಾಗಿ ಮನೆಯಲ್ಲಿನೇ ಏನು ಮಾಡ್ಬೋದು ಅಂದ್ರೆ ಪನ್ನೀರನ್ನು ತಯಾರಿಸ್ಬೋದು. ಇದು ತುಂಬ ಈಸಿಯಾಗಿರುವಂಥ ಒಂದು ವಿಧಾನ. ಒಂದು ವೇಳೆ ಹಾಲು ಏನಾದರೂ ಒಡೆದಿತ್ತು ಅಂದರೆ ಅದನ್ನು ಚೆಲ್ಲುವಂಥ ಅವಶ್ಯಕತೆ ಇಲ್ಲ. ಅದರಿಂದ ಸಹಿತ ನಾವು ಈ ರೀತಿಯಾಗಿ ಪನ್ನೀರನ್ನ ತಯಾರಿಸ್ಬೋದು. ನೋಡಿರಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ಏನಾಗುತ್ತೆ ಅಂದ್ರೆ ಪನ್ನೀರನ್ನು ನಾವು ತಯಾರಿಸ್ಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುಂಬ ದೊಡ್ಡದಾಗಿನೂ ಕಟ್ ಮಾಡ್ಕೋಬೋದು. ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ರೀತಿಯಾಗಿ ಸುಲಭವಾಗಿ ಮನೆಯಲ್ಲಿ ಪನ್ನೀರ್ ತಯಾರಿಸ್ಬೋದು. ನಾನು ಮಾಡಿರುವಂಥ ಪನ್ನೀರ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೀವು ಮಾಡಿದಾಗ ಯಾವ ರೀತಿಯಾಗಿ ಪನ್ನೀರ್ ಬಂತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.